ಸೊಕ್ಕು ವ್ಯಕ್ತಿಯನ್ನು ದಷ್ಟಪುಷ್ಟವಾಗಿ ಬೆಳೆಸುತ್ತದೆ, ಚೆನ್ನಾಗಿ ಕಾಪಾಡುತ್ತದೆ. ಸೊಕ್ಕು ಮನುಷ್ಯನನ್ನು ಅವನು ಚೆನ್ನಾಗಿ ದಷ್ಟಪುಷ್ಟನನ್ನಾಗಿ ಮಾಡುತ್ತದೆ. ಅವನ ಅಹಂಕಾರವನ್ನು ಇನ್ನಷ್ಟು ಬೆಳೆಸ್ತದೆ. ಎಷ್ಟು ಸುಂದರ ನೋಡು, ನೀನೆಷ್ಟು ಚೆಂದ ಕಾಣ್ತಿದೆಯಾ, ನಾನು ಬಂದ ಮೇಲೆ ನಿನ್ನಲ್ಲಿ ಪ್ರವೇಶ ಆದಮೇಲೆ ಎಷ್ಟು ಚೆಂದ ಕಾಣ್ತಿದೆಯಾ ಅಂತ ಸೊಕ್ಕು ಹೇಳ್ತದೆ. ಆ ಸೊಕ್ಕು ಬಂದವರ ನಡೆ ನೋಡಬೇಕು, ಅವರ ನಡಿಗೆ ನೋಡಬೇಕು. ಎಷ್ಟು ಚೆಂದ ನಡೀತಾರೆ ಸೊಕ್ಕು ಬಂದವರು, ಅಹಂಕಾರ ಇದ್ದವರು. ಅವರ ನಡೆಯೇ ಒಂದು ಚೆಂದ. ಅವರು ತಮ್ಮ ಮೈಯನ್ನು ತಾವು ನೋಡ್ಕೊಂತ ನಡೀತಾ ಇರ್ತಾರೆ. ಎಷ್ಟು ಚೆಂದ ಇದ್ದೀನಲ್ಲ ನಾನು, ಎಷ್ಟು ಸೊಕ್ಕು. ಆ ಕಡೆ ನೋಡ್ತಾರೆ, ನನಗೆ ಇವ್ರು ಯಾರು ಸಮ, ನನ್ನ ಸಮ ಯಾರು. ಯಾಕೆ ಅದೆಲ್ಲ ಮಾತಾಡ್ತಾರೆ ಅಂದರೆ ಅವರಲ್ಲಿ ಸೊಕ್ಕು ಪ್ರವೇಶ ಆಗಿರ್ತದೆ. ಸೊಕ್ಕು ಸುಮ್ಮನೆ ಪ್ರವೇಶ ಆಗೋದಿಲ್ಲ. ಸೊಕ್ಕನ್ನು ವ್ಯಕ್ತಿ ಆಹ್ವಾನಿಸಿಕೊಳ್ತಾನೆ ಯಾವಾಗ ಅವನಲ್ಲಿ ದುಡ್ಡು ಜಾಸ್ತಿ ಆದಾಗ ಮತ್ತು ಬೆಂಬಲ ಜಾಸ್ತಿ ಆದಾಗ. ನಂದೆಲ್ಲ ನಡೀತದೆ, ನಾನು ಅಂದುಕೊಂಡಿದ್ದೆಲ್ಲ ನಡೀತದೆ ಅಂತಕ್ಕಂಥ ಒಂದು ಸ್ಥಿತಿ ಬರ್ತದಲ್ಲ ಅವನ ಮನಸ್ಸಿಗೆ, ಆಗ ಸೊಕ್ಕು ತಂತಾನೇ ಆವರಿಸ್ತದೆ. ಸೊಕ್ಕಿಗೆ ಆ ಮನುಷ್ಯ ಆಶ್ರಯ ಕೊಡ್ತಾನೋ ಅವನ ಕತೆ ಅಲ್ಲಿಗೆ ಮುಗಿತು ಅಂತ ಅರ್ಥ. ಯಾಕೆಂದರೆ ಸೊಕ್ಕು ಒಂದು ಸಲ ಆವರಿಸುತ್ತಂದರೆ ಅದು ಸೊಕ್ಕು ಮನುಷ್ಯನನ್ನು ಬಿಟ್ಟು ಹೋಗೋದಿಲ್ಲ. ಅದಕ್ಕೆ ಕನಕದಾಸರು ಹೇಳ್ತಾರೆ, ನಾನು ಹೋದರೆ ಹೋದೇನು, ಸ್ವರ್ಗಕ್ಕೆ ಯಾರು ಹೋಗ್ತಾರೆ ಅಂತ ಹೇಳಿದರೆ ನಾನು ಹೋದರೆ ಹೋದೇನು, ನಾನು ಅಂದರೆ ನಾನತ್ತು ಹೋದರೆ ಹೋದೇನು ಅಂತಕ್ಕಂಥ ಮಾತನ್ನು ಅವ್ರು ಹೇಳ್ತಾರೆ. ಇಂಥ ದೊಡ್ಡ ಮಾತನ್ನು ಕನಕದಾಸರು ಹೇಳ್ತಾರೆ. ಅಂಥ ನಾನನ್ನು ನಾವು ಇಟ್ಟುಕೊಂಡು ಸೊಕ್ಕಿನಿಂದ ಮೆರೆದ್ರೆ ಅದು ಬಹಳ ದಿನ ನಡೆಯೋದಿಲ್ಲ. ನಮ್ಮನ್ನು ಆವರಿಸ್ತಕ್ಕಂಥ ಸೊಕ್ಕು ಅಂದರೆ ಯಾವ ಮನುಷ್ಯನನ್ನು ಸೊಕ್ಕು ಆವರಿಸ್ತದೆಯೋ ಆ ಸೊಕ್ಕು ಅವನನ್ನು ಸರ್ವನಾಶ ಮಾಡುತ್ತದೆ. ಅವನನ್ನು ಸರ್ವನಾಶ ಮಾಡಿಯೇ ಅದು ವಿರಮಿಸ್ತದೆ ಹೊರತಾಗಿ ಅದು ಸುಮ್ಮನೆ ಇರೋದಿಲ್ಲ. ಸೊಕ್ಕು ಅಂತಕ್ಕಂಥದ್ದು ಮಹಾವ್ಯಾಧಿ. ನಾವು ಅಂದ್ಕೊಳ್ತೀವಿ ಕ್ಯಾನ್ಸರು, ದೊಡ್ಡಂಥ ವ್ಯಾಧಿಗಳು, HIV ಇಂಥ ದೊಡ್ಡ ವ್ಯಾಧಿ ಅಂತಂದು ನಾವು ಅಂದ್ಕೊಳ್ತೀವಿ. ಈಗ ವೈದ್ಯರು ಅದಕ್ಕೆ ಔಷಧಿಗಳನ್ನು ಕಂಡುಹಿಡಿಬೋದು ಮುಂದಿನ ದಿನಗಳಲ್ಲಿ. ಆದರೆ ಈ ಸೊಕ್ಕಿಗೆ ಔಷಧ ಇಲ್ಲ. ಇದು ಮಹಾವ್ಯಾಧಿ. ಇದು ಏನು ಮಾಡ್ತದೆ ಅಂದರೆ ಆ ವ್ಯಕ್ತಿಯನ್ನು ಸರ್ವನಾಶ ಮಾಡ್ತದೆ. ಅವನಿಗೆ ಕೊನೆ ಹಂತದಲ್ಲಿ ಅವನಿಗೆ ಏನು ಸಿಗದಂತೆ ಮಾಡ್ತದೆ. ಯಾಚನಾ ಸ್ಥಿತಿಗೆ ತಂದೊಡ್ತದೆ ಮನುಷ್ಯನನ್ನು. ಪರಾವಲಂಬಿ ಆಗ್ತಾನೆ. ಈ ಸೊಕ್ಕಿಗೆ ಆಶ್ರಯ ಕೊಡಬಾರ್ದು. ಸೊಕ್ಕು ಆಶ್ರಯ ಕೊಟ್ಟರೆ ಸೊಕ್ಕು ಏನು ಹೇಳ್ತದೆ ಅಂದರೆ, ಎಂಥ ಪುಣ್ಯಾತ್ಮಪ್ಪ ನೀನು, ನಾನು ದಾರಿಗೆ ಹೋಗ್ತಿದ್ದೆ, ನಾನು ಕರ್ಕೊಂಬಿಟ್ಟೆ ಅಲ್ಲ, ನನಗೆ ಆಶ್ರಯ ಕೊಟ್ಟೆ ಅಲ್ಲ, ಆಹಾ ನಿನ್ನಂಥ ದಾತ ಯಾರೂ ಇಲ್ಲ, ನಿನ್ನಂಥ ಪುಣ್ಯಾತ್ಮ ಯಾರೂ ಇಲ್ಲ ಅಂತಕ್ಕಂಥ ಮಾತನ್ನು ಸೊಕ್ಕು ಹೇಳ್ತದೆ. ಸೊಕ್ಕಿಗೆ ನೀನು ಆಶ್ರಯ ಕೊಟ್ಟಿಯ, ಸೊಕ್ಕನ್ನು ಸಾಕಿ ಅಂದರೆ ಅದು ಹೆಮ್ಮರವಾಗಿ ಬೆಳೆದು ನಿನ್ನನ್ನು ಸರ್ವನಾಶ ಮಾಡ್ತದೆ. ಸೊಕ್ಕು ಒಳ್ಳೆಯದಲ್ಲ. ಪ್ರೀತಿಯಿಂದ ಬದುಕಬೇಕು, ಅದು ಜೀವನ. ಪ್ರೀತಿ ಅಂತಕ್ಕಂಥ ಅರ್ಥ ಗೊತ್ತಿಲ್ಲದವನಿಗೆ ಸೊಕ್ಕು ತಂತಾನೇ ಆವರಿಸಿಬಿಡ್ತದೆ. ಪ್ರೀತಿಯ ಅರ್ಥನೇ ಗೊತ್ತಿರಲ್ಲ ಅವನಿಗೆ. ಹಣ ಗೊತ್ತು, ಅಹಂಕಾರ ಗೊತ್ತು, ಮಿಕ್ಕಿದ್ದು ಅವನಿಗೇನೂ ಗೊತ್ತಿರೋದಿಲ್ಲ. ಅವನಿಗೆ ತಕ್ಷಣದಲ್ಲೇ ಆ ವ್ಯಾಧಿ ಅಂಟಿಕೊಂಡ್ಬಿಡ್ತದೆ, ನಾನತ್ವ ಅಂತಕ್ಕಂಥ ವ್ಯಾಧಿ. ಆ ವ್ಯಾಧಿ ಒಂದು ಸಲ ಅಂಟಿಕೊಂಡಿತ್ತಂದರೆ ಅದು ವಾಸಿಯಾಗ್ತಕ್ಕಂಥ ವ್ಯಾಧಿ ಅಲ್ಲ, ಅದು ಕರೆದುಕೊಂಡು ಹೋಗಲು ಬಂದಂಥ ವ್ಯಾಧಿ. ಈ ವ್ಯಾಧಿಯನ್ನು ನಾವು ಒಳಗಡೆ ಸೇರಿಸಬಾರ್ದು. ನಾವು ಪ್ರೀತಿಯಿಂದ ಬದುಕಬೇಕು. 4 ಜನರ ಜೊತೆಗೆ ಇರೋದು ಕೆಲವೇ ದಿನ, ಸ್ವಲ್ಪ ದಿನ ಈ ಬದುಕು ಅಂತಕ್ಕಂಥದ್ದು. ಯಾರೇನು ಹೊತ್ಕೊಂಡು ಹೋಗಂಗಿಲ್ಲ. ಇರುವ ಕೆಲವು ದಿನಗಳಲ್ಲಿ ನಾವು ಸೊಕ್ಕಿನಿಂದ ಮೆರೆಯಬಾರ್ದು, ಅಹಂಕಾರದಿಂದ ಮೆರೆಯಬಾರ್ದು. ಎಲ್ಲರ ಜೊತೆ ಎಲ್ಲರೊಳಗೆ ಒಂದಾಗ ಮಂಕುತಿಮ್ಮ ಅಂತಕ್ಕಂಥ DVG ಅವರ ಮಾತೇನಿದೆ ಅದು ಸತ್ಯ. ಅದು ಎಲ್ಲರೊಳಗೆ ಒಂದಾಗು. ಬದುಕು ಅಶಾಶ್ವತ, ಹೋಗೋದು ಬರೀ ಕೈಲೇ. ಸೊಕ್ಕಿನಿಂದ ಮೆರೆದು ಉರಿದು ನಿನ್ನನ್ನು ಹೊತ್ಕೊಂಡು ಹೋಗೋರಿಗೆ ಎಂಥ ಪಾಪಿಯನ್ನು ಹೊತ್ಕೊಂಡು ಹೋಗ್ತೀಯಲ್ಲ, ಹೊತ್ಕೊಂಡು ಹೋಗ್ತಾ ಇದ್ದೀವಲ್ಲ ಅಂತ ಅನ್ನಿಸ್ಬಾರ್ದು 4 ಜನಕ್ಕೆ. ಮಹನೀಯಪ್ಪ ಅಂತಕ್ಕಂಥ ಮಾತು ಅವ್ರ ಬಾಯಲ್ಲಿ ಬರಬೇಕು. ಈ ರೀತಿಯಲ್ಲಿ ಬದುಕಬೇಕು. ಆ ರೀತಿ ಬದುಕಿದರೆ ಮಾತ್ರ ಜೀವನದ ಸಾರ್ಥಕತೆ, ಇಲ್ಲದ್ರೆ ಜೀವನ ವ್ಯರ್ಥ.